ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರವ್ರು ರೆಡಿ ಆಗ್ತಾ ಇದ್ದಾರೆ. ಆ್ಯಂಡ್ ನಾನು ಕೂಡ ರೆಡಿಯಾಗಿ 9:30 ಹಂಗೆ ನಾನು ನನ್ನ ಹಸ್ಬೆಂಡ್ ಪೂಜೆ ಕೂತ್ಕೊಂಡ್ವಿ. ನೋಡ್ತಿದ್ದೀರಲ್ಲ, ಆ್ಯಸ್ ಯೂಶ್ವಲ್ ಅವ್ರ ಔಟ್ಫಿಟ್ ಬಂದುಬಿಟ್ಟು ಪಂಚೆ ಶಲ್ಯ. ಆ್ಯಂಡ್ ನಾನು ನನ್ನ ಅಮ್ಮನ ಸೀರೆ ಉಟ್ಕೊಂಡಿದ್ದೀನಿ. ಜುವೆಲ್ಸ್ ಬಂದುಬಿಟ್ಟು ನಮ್ಮ ಚಿಕ್ಕಿದು. ಸೊ ಸಿಂಪಲ್ಲಾಗಿ ಮನೆಯಲ್ಲೇ ರೆಡಿಯಾಗಿದ್ದೀವಿ. ಆ್ಯಂಡ್ ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೋಡೋಣ ವ್ಲಾಗ್ ಹೆಂಗೆ ಹೋಗುತ್ತೆ ಅಂತ. ಅನುರಾಧ ವಿಷವರ್ಧಯಂತಹ ಶತಂ ಜೀವೇಮ ಶರದಸ್ಸ ವೀರಾಃ ಉತ್ತರೋತ್ತರಾಭಿವೃದ್ಧಿರ. ಆ್ಯಂಡ್ ಪುಟಾಣಿ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಅವರೇನು ಇವಾಗ ಅರ್ಜೆಂಟಿಗೆ ಬೇಕಾಗಿಲ್ಲ ನಮಗೆ. ನಾವು ಪೂಜೆಗೆ ಕೂತ್ಕೊಂಡಿದ್ದೀವಿ. ಪುಟಾಣಿನ ರೆಡಿ ಮಾಡೋಕ್ಕೆ ತುಂಬ ಜನ ಇದ್ದಾರೆ ಮನೆಯಲ್ಲಿ. ಹಾಗಾಗಿ ನಾವು ಪೂಜೆ ಕೂತ್ಕೊಂಡ್ಬಿಟ್ವಿ. ಈಗ ಇಲ್ಲಿ ಕಳಶ ಪೂಜೆ ಮತ್ತು ನವಗ್ರಹಗಳ ಪೂಜೆ ಮತ್ತು ವಿನಾಯಕನ ಪೂಜೆ ಇದನ್ನೆಲ್ಲ ಮಾಡ್ತಾರೆ. ಆ್ಯಂಡ್ ಈ ಫಂಕ್ಷನ್ನ ಮನೆಯಲ್ಲೇ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀವಿ. 5 ಮಂತ್ಸಲ್ಲಿ ನೇಮ್ ಇಡ್ತಾ ಇರೋದು ನಾವು ನಮ್ಮ ಪುಟಾಣಿಗೆ. ಸೊ ನಾನ್ ವೆಜ್ ಫಂಕ್ಷನ್ ಆದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮ ಸೈಡೆಲ್ಲ. ಈ ಥರ ಪುಟ್ ಫಂಕ್ಷನ್ ಎಲ್ಲ ಮನೆಯಲ್ಲೇ ಇಟ್ಕೊತೀವಿ ಸಿಂಪಲ್ಲಾಗಿ. ಆ್ಯಂಡ್ ನೋಡೋಣ ಇವತ್ತು ಯಾರ್ಯಾರೆಲ್ಲ ಮತ್ತೆ ಜಾಯ್ನ್ ಆಗ್ತಾರೆ ನಮ್ಮನ್ನು ಅಂತ. ಆ್ಯಂಡ್ ನಾಮಕರಣ ಆದಾಗಲೇ 1 ವೀಕ್ ಗ್ಯಾಪಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗಿ ಅನ್ನಪ್ರಾಶನ ಕೂಡ ಮಾಡಿಸ್ಕೊಂಡು ಬಂದ್ವಿ. ಆ್ಯಂಡ್ ನೀವು ನೋಡಿರ್ತೀರ ಆಲ್ರೆಡಿ ಆ ವ್ಲಾಗೆಲ್ಲ. ಸೊ ನಾಮಕರಣ ವ್ಲಾಗ್ ಸ್ವಲ್ಪ ಲೇಟಾಗಿ ಬಂದಿದೆ ಅಷ್ಟೇ. ಈಗ ಕೂತ್ಕೊಂಡು ಸಂಕಲ್ಪ ಮಾಡಿಸ್ತಿದ್ದಾರೆ. ಆ್ಯಂಡ್ ನಾವು ಕೂಡ ಸಂಕಲ್ಪ ಮಾಡ್ಕೋತಿದ್ದೀವಿ. ಹಾಗೆ ಅಕ್ಕಪಕ್ಕ ಇರ್ತಾರಲ್ಲ, ರೇಗಿಸ್ಕೊಂಡಿದ್ರು, ಅದಕ್ಕೆ ನಗ್ತಾ ಇದ್ದೀವಿ ಅಷ್ಟೇ ವಿಡಿಯೋದಲ್ಲಿ. ಪುಟಾಣಿ ಕೂಡ ರೆಡಿ ಆಗ್ತಾ ಇದ್ದಾರೆ. ಅವರು ಕೂಡ ಒಂದು ಸ್ಪೆಷಲ್ ಔಟ್ಫಿಟ್ಟಲ್ಲಿ ರೆಡಿ ಆಗ್ತಾ ಇದ್ದಾರೆ. ನೀವು ಪ್ರಿಪ್ರೇಷನ್ ವ್ಲಾಗಲ್ಲಿ ನೋಡಿರ್ತೀರ ಅಲ್ವಾ, ಪಂಚೆ. ಅವ್ರಿಗೂ ಧೋತಿ ಮತ್ತು ಶರ್ಟ್ ತೊಗೊಂಬಂದಿದ್ವಿ. ಸೊ ಅದೇ ಡ್ರೆಸ್ನ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಪುಟಾಣಿ. ಆ್ಯಂಡ್ ಇಲ್ಲಿ ನಾರಾಯಣಮ್ಮ ನಾಮಧೇಸ್ಯ, ಭರತ್ ಕುಮಾರ್ ನಾಮಧೇಸ್ಯ, ಮನುಪ್ರಿಯಾ ನಾಮಧೇಸ್ಯ. ಓಂ ತ್ರಯಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇ ಮಾತೃಚಿತ್ರಾಃ ಸ್ಥಿರೈರಂಗೈಃ ತುಷ್ಟುಮಾಗಂ ಚಷ್ಟುನೋಭಿಃ ವಿಷೇಮ ದೇವಂ ತಯದಾಯುಃ. ನೋಡಿದ್ರಲ್ಲ, ಅರ್ಚನೆ ಕೂಡ ಮಾಡಿದ್ರು. ನನ್ನ ಫ್ಯಾಮಿಲಿ ಹೆಸರು ಆ್ಯಂಡ್ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಹೆಸರು ಎಲ್ಲ ತೊಗೊಂಡು ಗೋತ್ರ ಎಲ್ಲ ಹೇಳಿ ಮುಗಿಸಿದ್ವಿ ಅರ್ಚನೆ. ಆ್ಯಂಡ್ ಇಲ್ಲಿ ಕಂಕಣ ಕಟ್ತಾ ಇದ್ದಾರೆ. ಗಣನಾಯಕ ಸರ್ವಾರ್ಥ ಸಾಧನೋಪಾಯ ಸರ್ವೈಶ್ವರ್ಯ ಪ್ರದಾಯಕ ಸಮಸ್ತಾಪತ್ ಪ್ರತೀಕಾರ ಬಾಲಚಂದ್ರ ವಿಜಯ ನಮೋ ನಮಃ. ಅನಯ ಪೂಜೆಯ ಭಗವಾನ್ ಸರ್ವಾತ್ಮಕ ಸುಪ್ರೀತ ಪ್ರಸನ್ನ ವರದೋ. ಆ್ಯಂಡ್ ಪುಟಾಣಿ ಕಂಪ್ಲೀಟಾಗಿ ರೆಡಿ ಆಗಿದ್ರು. ಸೊ ಅವ್ರೂ ಸ್ವಲ್ಪ ಹೊತ್ತು ಕೂರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡೆ. ಅವರು ಎಂಜಾಯ್ ಮಾಡ್ತಾಯಿದ್ದಾರೆ ಇದನ್ನೆಲ್ಲ ನೋಡಿಕೊಂಡು. ಏನೋ ಕಲರ್ಫುಲ್ಲಾಗಿ ಕಾಣಿಸ್ತಿದೆಯಲ್ಲ ಅಂತ. ಸೊ ನೋಡ್ತಿದ್ರಲ್ಲ, ಆರಾಮಾಗಿದ್ದಾರೆ. ಮಂಗಳಾರತಿ ಕೂಡ ಮಾಡಿದ್ವಿ ಪುಟಾಣಿನ ಕೂರಿಸ್ಕೊಂಡು. ಅವರು ಎಲ್ಲದನ್ನು ನೋಡೋ ಕ್ಯೂರಿಯಾಸಿಟಿಯಲ್ಲಿರ್ತಾರೆ ಇವಾಗ. ಸೊ ಅದೇನು ಆ ಕಡೆ ಈ ಕಡೆ ತಲೆ ಆಡಿಸ್ಕೊಂಡೆಲ್ಲ ನೋಡ್ತಾ ಇರ್ತಾರೆ. ಆಮೇಲೆ ಪುಟಾಣಿನ ಕೊಟ್ಬಿಟ್ಟು ಮತ್ತೆ ನಾವು ಪೂಜೆಗೆ ಕೂತ್ಕೊಂಡ್ವಿ. ಸೊ ಅಡುಗೆಗೆ ಏನೇನೆಲ್ಲ ರೆಡಿ ಆಗ್ತಿದೆ ಅನ್ನೋದನ್ನು ಆಮೇಲೆ ತೋರಿಸ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಾಯಿತು ಫಂಕ್ಷನು. ನಾವು ಕರೆದಿದ್ದವರೆಲ್ಲ ಬಂದರು. ಆ್ಯಂಡ್ ನಮಗೋಸ್ಕರ ಟೈಮ್ ಕೊಟ್ಟು ಅವ್ರ ಕೆಲಸಗಳನ್ನೆಲ್ಲ ಪಕ್ಕಕ್ಕಿಟ್ಟು ಬಂದಿದ್ದವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಗಿಫ್ಟ್ಸ್ ಎಲ್ಲ ತಂದುಕೊಟ್ಬಿಟ್ರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀಷಿಯಸ್ ಟೈಮ್ಗೆ. ನಿಮ್ಗಲ್ಲಿ ಕಾಣಿಸ್ತಿರ್ಬೋದು, ಪ್ಲೇಟಲ್ಲಿ ಅಕ್ಕಿ ಮೇಲೆ ಮೆಣಸಲ್ಲಿ ಬರ್ತಿದ್ದೀವಿ ನಮ್ಮ ಪುಟಾಣಿ ನೇಮ್ನ. ಆ್ಯಂಡ್ ನೀವು ಯಾರಾದರೂ ಗೆಸ್ ಮಾಡೋ ಥರ ಇದ್ದರೆ ನಮ್ಮ ಫ್ಯಾಮಿಲಿಯವ್ರು ಯಾರೂ ಕಮೆಂಟ್ ಮಾಡಬೇಡಿ ಈ ವ್ಲಾಗಲ್ಲಿ, ಯಾಕಂದರೆ ನಿಮಗೆಲ್ಲ ಆಲ್ರೆಡಿ ನೇಮ್ ಗೊತ್ತಿರೋದ್ರಿಂದ. ಸೊ ಬೇರೆ ಯಾರಿಗಾದ್ರೂ ನಿಮ್ಗೆ ಆ ಪ್ಲೇಟಲ್ಲಿ ನೋಡಿ ನಿಮ್ಗೇನು ಅನಿಸ್ತಿರ್ಬೋದು ನಮ್ಮ ಪುಟಾಣಿ ಹೆಸರು ಅನ್ನೋದನ್ನು ಗೆಸ್ ಮಾಡಿ ಕಮೆಂಟ್ ಮಾಡಿ, ಓಕೆನಾ? ನೀವು ಕಮೆಂಟ್ ಮಾಡಿದಾದಮೇಲೆ ನಾನು ನಮ್ಮ ಪುಟಾಣಿ ನೇಮ್ನ ರಿವೀಲ್ ಮಾಡ್ತಾಯಿದ್ದೀನಿ. ಸೊ ಆ್ಯಂಡ್ ಪುಟಾಣಿ ಕೂಡ ಅಲ್ಲಿ ಆರಾಮಾಗಿ ಆಟಾಡ್ಕೊಂಡಿದ್ದಾರೆ. ನಾವು ಪೂಜೆ ಮಾಡೋಕ್ಕೇನು ಡಿಸ್ಟರ್ಬ್ ಮಾಡಲಿಲ್ಲ. ಇಲ್ಲಿ ಇಟ್ಟಿದ್ದೀವಿ ಕಂಪ್ಲೀಟ್ ಪ್ಲೇಟ್ನ. ನೀವು ನೋಡಿಬಿಟ್ಟು ಗೆಸ್ ಮಾಡಿ, ಓಕೆನಾ? ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ನೋಡೋಣ. ಒಂದು 5 ತಿಂಗಳ 7 ತಿಂಗಳು ಕೊಡ್ತಾನೆ. ನಾನು ಸೈಲೆಂಟ್ ಅನ್ಕೊಂಡಿದ್ದೆ. ಇವಾಗ 1 ವರ್ಷದ 2 ತಿಂಗಳು
ಅವ್ನು ಹಿಡಿಯೋದೇ ದೊಡ್ಡ ಕಷ್ಟ ಆಗೋದೈತೆ. ಇವಾಗ ಇವಾಗ ಈ ಟೈಮಲ್ಲಿ ಹಿಡಿಬೋದು, ಇನ್ನು ಒಂದು ವರ್ಷ ದಾಟಿದ್ಮೇಲೆ ಹಿಡಿಯೋದು ಕಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ ಫಸ್ಟು ಹಸಿ ಕಲ್ಲಿಗೆ ಪೂಜೆ ಮಾಡಿ ಶಾಸ್ತ್ರ ಮಾಡ್ತಾರಲ್ವ, ಅದನ್ನೇ ಮಾಡಿಸ್ತಿದ್ರು ನಮ್ಮ ಕೈಯಲ್ಲಿ. ಹಸಿ ಕಲ್ಲಿಗೆ ನಮ್ಮ ದೊಡ್ಡಮ್ಮ ಅರಿಶಿನ ಕುಂಕುಮ ಎಲ್ಲ ಹಚ್ಚುತ್ತಿದ್ರು. ಆ್ಯಂಡ್ ನಮ್ಮ ಪುಟಾಣಿಯಲ್ಲಿ ನಮ್ಮ ಅಮ್ಮನ ಹತ್ರ ಆಟ ಆಡ್ತಾ ಇದ್ದಾರೆ, ನೀವೇ ನೋಡ್ತಿದ್ದೀರಾ ಅಲ್ಲ. ಆ್ಯಂಡ್ ಶಾಸ್ತ್ರಿಗಳು ಅದನ್ನೇ ಹೇಳ್ತಾಯಿದ್ರು, ಇವಾಗ ಹಿಡಿಯೋದು ಅಷ್ಟೊಂದು ಏನು ಕಷ್ಟ ಆಗಲ್ಲ, ಬಟ್ ಅವರಿಗೆ ಕಾಲು ಬಂದಮೇಲೆ ಓಡಾಡೋ ಥರ ಆದಮೇಲೆ ಹಿಡಿಯೋದು ಸಿಕ್ಕಾಪಟ್ಟೆ ಕಷ್ಟ ಅಂತ. ಅವ್ರ ಪುಟಾಣಿಗೂ ಕೂಡ 1.5 ಇಯರ್ ಅಂತೆ. ಆ್ಯಂಡ್ ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತಾ ಇದ್ರು ನಮ್ಮ ಹತ್ರ. ಆದರೆ ನಮ್ಮ ಪುಟಾಣಿನ ಇವಾಗಲೇ ಹಿಡಿಯೋದು ತುಂಬ ಕಷ್ಟ, ಆಟ ಆಡೋದು ಕಲ್ತ್ಬಿಟ್ಟಿದ್ದಾರೆ. ಆರಾಮಾಗಿ ನಿದ್ದೆ ಮಾಡಲ್ಲ 1-2 ಅವರ್ಸು, ಬರೀ ಆಟಾಡ್ತಾನೇ ಇರ್ತಾರೆ ಯಾವಾಗಲೂ. ಆ್ಯಂಡ್ ಇಲ್ಲಿ ಫೈನಲಿ ನಮ್ಮ ಪುಟಾಣಿಗೆ ನೇಮ್ ಇಟ್ಟು ಆ್ಯಂಡ್ ತೊಟ್ಲು ಶಾಸ್ತ್ರ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ. ತುಂಬ ಖುಷಿ ಆಯಿತು, ಎಲ್ಲರೂ ನಮ್ಮ ಪುಟಾಣಿ ನೇಮ್ನ ಕರೆದ್ರು. ಆ್ಯಂಡ್ ಅವ್ರ ಮಾವ ಕೂಡ ಶಾಸ್ತ್ರ ಮಾಡಿ ನನ್ನ ಪುಟಾಣಿಗೆ ಕಿವಿಯಲ್ಲಿ ಹೆಸರು ಹೇಳಿದ್ರು, ನಾನು ಹೇಳಿದೆ, ಅವ್ರ ಅಪ್ಪನೂ ಹೇಳಿದ್ರು. ಆ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ, ಅದೇನು ಅಂತ ನಾನು ನಿಮಗೆ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ತೊಟ್ಲು ಶಾಸ್ತ್ರ ಮಾಡ್ತಾ ಇದ್ದಾರೆ, ನೋಡಿ ಅದನ್ನು. ಕೆಳಗಡೆ ಬರ್ಬೇಕು, ಕೆಳಗಡೆ ಬಂತಾ ಒಂದ್ಸಲ ಆಯ್ತಾ, ಇಟ್ಬಿಟ್ಟು ತೆಗೆದ್ಬಿಡ್ರಿ, ಮಗು ಮನಸ್ಸು. ಸೊ ನೋಡಿದ್ರಲ್ಲ, ತೊಟ್ಲಿಗೂ ಪಾಪುನ ಹಾಕಿ ಪಾಪು ಕೂಡ ನಿದ್ದೆ ಮಾಡಿಬಿಟ್ರು. ಹೆಂಗೆ ಹೆಸರಿಟ್ರು ಅಂತ ಹೇಳಿದ್ರೆ, ಮೊದಲಿಗೆ ಅವರ ಅಪ್ಪ ತಲೆ ಮೇಲೆ ಟವಲ್ ಹಾಕಿ ಪಾಪು ಕಿವಿಯಲ್ಲಿ, ಬಲಗಡೆ ಕಿವಿಯಲ್ಲಿ ಅವರ ಅಪ್ಪ ಹೆಸರು ಹೇಳಿದ್ರು 3 ಟೈಮ್ಸು. ಆಮೇಲೆ ನನ್ನ ಕೈಯಲ್ಲಿ ಕೊಟ್ಟರು, ಎಡಗಡೆ ಕಿವಿಯಲ್ಲಿ ನಾನು 3 ಟೈಮ್ಸ್ ಹೇಳಿದೆ ಟವಲ್ ಹೊಚ್ಕೊಂಡು. ಅದಾದಮೇಲೆ ನಮ್ಮ ಅಣ್ಣ ಜೋರಾಗಿ ಎಲ್ಲರಿಗೂ ಕೇಳೋ ಥರ ಅವ್ನ ಕಿವಿಯಲ್ಲಿ ಆಶೀರ್ವಾದ ಮಾಡಿ ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ 3 ಸತಿ ಹೆಸರು ಕೂಗ್ದ, ಅಂದರೆ ನಮ್ಮ ಪುಟಾಣಿಯವರ ಮಾವ. ಸೊ ಇದೆಲ್ಲ ಆದಮೇಲೆ ಎಲ್ಲರೂ ಸೇರಿ ಅಕ್ಷತೆ ಹಾಕಿ ನಮ್ಮ ಪುಟಾಣಿಗೆ ಹೆಸರಿಟ್ರು. ಈ ಥರ ಆಯಿತು ಹೆಸರಿಡೋ ಶಾಸ್ತ್ರ. ಆ್ಯಂಡ್ ತೊಟ್ಲಿಗೆಲ್ಲ ಹಾಕಿ ಅದೂ ಶಾಸ್ತ್ರ ಮುಗೀತು. ಸೊ ಆಮೇಲೆ ನಮಗೊಂದು 10 ಮಿನಿಟ್ಸ್ ಟೈಮ್ ಕೊಟ್ಟಿದ್ರು. ನಾನು ಆ ಟೈಮಲ್ಲಿ ಹೋಗಿ ಪುಟಾಣಿಗೆ ಫೀಡ್ ಮಾಡಿಬಿಟ್ಟು ಬಂದೆ. ಸೊ ಪುಟಾಣಿ ಆರಾಮಾಗಿ ಮಲ್ಕೊಂಡ್ರು. ಆಮೇಲೆ ಹೋಮಕ್ಕೆ ಕೂತ್ಕೊಂಡ್ವಿ. ಹೇಳಿದೆ ಅಲ್ವಾ ನಾನು, ಹೋಮಕ್ಕೆ ಬೇರೆಯವ್ರು ಬರ್ತಾಯಿದ್ದಾರೆ ಅಂತ. ಆ್ಯಂಡ್ ಅವರು ಕೂಡ ಬಂದರು. ಇದು ಸ್ವಲ್ಪ ಚಿಕ್ಕದಾಗಿ ಇಟ್ಟಿಗೆ ಜೋಡಿಸಿದ್ರಿಂದ ಸ್ಪೇಸ್ ಸಾಲ್ದಿರ ಫುಲ್ಲು ಹೊಗೆ ಬರ್ತಾಯಿತ್ತು. ಹಾಗಾಗಿ ಜಾಸ್ತಿ ಹೊಗೆ ಬಂದು ಕಣ್ಣಲ್ಲೆಲ್ಲ ನೀರು ಬಂದುಬಿಡ್ತು ಹೋಮ ಮುಗಿಯೋಷ್ಟರಲ್ಲಿ. ಆ್ಯಂಡ್ ಹೋಮಕ್ಕೆ ಇಲ್ಲಿ ನಾನು, ನನ್ನ ಹಸ್ಬೆಂಡ್ ಮತ್ತು ಅಪ್ಪ ಅಮ್ಮ ಇಷ್ಟು ಜನ ಕೂತ್ಕೊಂಡಿದ್ದೀವಿ. ಸೊ ಎಲ್ಲರೂ ಕೂತ್ಕೊಳ್ಳಿ ಅಂತ ಹೇಳಿದ್ರು ಅವರೇ, ಹಾಗಾಗಿ ಕೂತ್ಕೊಂಡಿದ್ದೀವಿ. ಆ್ಯಂಡ್ ಹೋಮ ಕೂಡ ಸ್ಟಾರ್ಟ್ ಆಯಿತು. ಇದೊಂದು ಮ್ಯಾಕ್ಸಿಮಮ್ ಒಂದು 30 ಮಿನಿಟ್ಸ್ ಆಯಿತು ಅನಿಸುತ್ತೆ, ಅಷ್ಟೇ ಬೇಗನೆ ಮುಗೀತು ಹೋಮ. ದೇವೋ ಸರ್ವ ಕಾರಿದೇಶು ಸರ್ವದಾ ಮಹಾಗಣಪತಿ ದೈವತಾ ಸ್ವಾಹ ಮಹಾಗಣಪತಿ ದೈವತಾ ಹಿರಣ್ಯೋಮ ಹಂಸಾಂಸಾಯ ವಿದ್ಮಹೇ ಪರಮ ಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತ್ ವರಸಿದ್ಧಿ ವಿನಾಯಕ ಮಹಾಗಣಪತಿ ದೈವತಾ ಸ್ವಾಹ ಮಹಾಗಣಪತಿ ದೈವತಾ ಹಿರಣ್ಯೋಮ ಓಂ ಶ್ರೀಂ ಕ್ಲೀಂ ಓಂ ಗಂ 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 ಗಣಪತಯೇ ನಮೋ ನಮಃ ವರಸಿದ್ಧಿ ವಿನಾಯಕ ನಾಟ್ಯ ಗಣಪತಿ ಯಡಮುಡಿ ಗಣಪತಿ ಕುಬೇರ ಗಣಪತಿ ವಿದ್ಯಾ ಗಣಪತಿ ಬುದ್ಧಿ ಗಣಪತಿ ಮಹಾಗಣಪತಿ ದೈವತಾ ಸ್ವಾಹ ಮಹಾಗಣಪತಿ ದೈವತಾ ಹಿರಣ್ಯೋಮ ಹಂಸಾಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತ್ ವರಸಿದ್ಧಿ ವಿನಾಯಕ ಮಹಾಗಣಪತಿ ದೈವತಾ ಸ್ವಾಹ ಮಹಾಗಣಪತಿ ದೈವತಾ ಹಿರಣ್ಯೋಮ ಗೌರಿಪುತ್ರಾಯ ವಿದ್ಮಹೇ ಗಜಮುಖ ಹಸ್ತಾಯ ಧೀಮಹಿ ತನ್ನೋ
ತನ್ನೋ ಗಣಪತಿ ಪ್ರಚೋದಯ ವರಸಿದ್ಧಿ ವಿನಾಯಕ ಮಹಾಗಣಪತಿ ದೈವತ ಸ್ವಾಹ ಮಹಾಗಣಪತಿ ದೈವತ ಹಿರಣ್ಯೋಮ ಆದಿತ್ಯಾದಿ ಮಹಾಸುದರ್ಶನ ದೈವತ ಹಿರಣ್ಯೋಮ ಸುದರ್ಶನಾಯ ವಿದ್ಮಹೇ ಮಹಾಜ್ವಾಲಾಯ ಧೀಮಹೇ ತನ್ನೋ ಚಕ್ರ ಪ್ರಚೋದಯ ಮಹಾಸುದರ್ಶನ ದೈವತ ಸ್ವಾಹ. ಸೊ ಈ ಪಾರ್ಟಲ್ಲಿ ನಿಮಗೊಂದು ಕ್ಯೂಟ್ ಮೂಮೆಂಟ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಬ್ಯಾಕ್ಗ್ರೌಂಡಲ್ಲಿ ಹಾಗೆ ನೋಡ್ತಾ ಇರಿ, ನಮ್ಮ ಅಕ್ಕ ಅವ್ರ ಯಜಮಾನ್ರಿಗೆ ಬೊಟ್ಟು ತೊಗೊಂಡೋಗಿ ಇಡ್ತಾ ಇದ್ದಾಳೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ? ಅದು ಆ್ಯಕ್ಚುಲಿ ರ್ಯಾಂಡಮಾಗಿ ಕ್ಲಿಕ್ ಆಗಿರೋ ವಿಡಿಯೋ, ಬಟ್ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ನಾನು ಇದನ್ನು ಅಬ್ಸರ್ವ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡಿದೆ. ಸಿಕ್ಕಾಪಟ್ಟೆ ಹೊಗೆ ಆಡೋಕ್ಕೆ ಸ್ಟಾರ್ಟ್ ಆಯಿತು. ನನಗಂತೂ ಮೊದಲೇ ಹೇಳ್ಬೇಕಾ, ಕಣ್ಣಲ್ಲೆಲ್ಲ ಫುಲ್ ಮೇಕಪ್ ಮಾಡ್ಕೊಂಡಿದ್ದೆ. ಸೊ ಆ ಕಣ್ಣೀರಿಗೆಲ್ಲ ಹೋಗ್ತಾಯಿತ್ತು, ಕಣ್ಣು ಸಿಕ್ಕಾಪಟ್ಟೆ ಉರಿಯೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಹೋಮ ಕೂಡ ಮುಗಿಯೋಕ್ಕೆ ಬಂತು. ಲಾಸ್ಟ್ ಫೈನಲ್ ಸ್ಟೇಜಲ್ಲಿದ್ದೀವಿ. ಸಿಕ್ಕಾಪಟ್ಟೆ ಹೊಟ್ಟೆನೂ ಹಸಿತಾಯಿತ್ತು. ಹೋಮ ಎಲ್ಲ ಮುಗಿಸ್ಕೊಂಡು ಒಂದೆರಡು ಫೋಟೋಸ್ ತೊಗೊಂಡ್ವಿ, ನಾನು ನನ್ನ ಹಸ್ಬೆಂಡ್ ಎಲ್ಲ. ಆ್ಯಂಡ್ ಫೈನಲಿ ನಮ್ಮ ಪುಟಾಣಿದು ನಾಮಕರಣ ಎಲ್ಲ ಮುಗೀತು. ಆ್ಯಂಡ್ ನೆಂಟರೆಲ್ಲ ಬಂದಿದ್ದರು. ಆ್ಯಂಡ್ ಇಲ್ಲಿ ಲಾಸ್ಟಲ್ಲಿ ಪಂಚಾಮೃತ ಕೊಡ್ತಾಯಿದ್ರು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ಪಂಚಾಮೃತ ಎಲ್ಲ, ಬಟ್ ನನ್ನ ಹಸ್ಬೆಂಡ್ಗೆ ಹಾಲು ಮೊಸರೆಲ್ಲ ಮಿಕ್ಸ್ ಆಗಿತ್ತಲ್ಲ, ಸೊ ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಇವ್ರು ಅದೇ ಹೇಳ್ತಾಯಿದ್ರು ಇಲ್ಲಿ, ನಂಗೆ ಬೇಡ ಅಂತ. ಬಟ್ ಶಾಸ್ತ್ರಿಗಳು ಬರೀ ಡ್ರೈ ಫ್ರೂಟ್ಸ್ ಕೊಡ್ತೀನಿ ತಗೋ ಅಂತ ಹೇಳಿದ್ರು. ಅದರಲ್ಲೂ ಆಯ್ದು ತಿಂತಾಯಿದ್ದಾರೆ ನನ್ನ ಹಸ್ಬೆಂಡು. ಆ್ಯಂಡ್ ಲಾಸ್ಟಿಗೆ ನಮ್ಮ ಅಪ್ಪ ಅಮ್ಮನ ಹತ್ರ ಆಶೀರ್ವಾದ ತಗೊಂಡು, ಮತ್ತು ಪೂಜಾರಿಗಳ ಹತ್ರನೂ ಆಶೀರ್ವಾದ ತಗೊಂಡು ಎಲ್ಲ ಮುಗಿಸಿದ್ವಿ. ಸೊ ಇನ್ನೇನಿದ್ರು ಊಟ ಮಾಡೋದಷ್ಟೇ ಕೆಲಸ. ಆ್ಯಂಡ್ ಪುಟಾಣಿ ಕೂಡ ಆಟಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಹೂವು ಹಣ್ಣು ಕಾಯಿ ಎಲ್ಲ ಕೊಡ್ತಾ ಇದ್ದಾರೆ ಶಾಸ್ತ್ರಿಗಳು, ಅದನ್ನೇ ತೊಗೊತಾ ಇದ್ದೀವಿ. ಆ್ಯಂಡ್ ಊಟ ಎಲ್ಲ ಏನೇನು ರೆಡಿಯಾಗಿದೆ ಅಂತ ನೋಡಬೇಕು. ಇನ್ನೂ ಆ ಕಡೆ ಎಲ್ಲ ಹೋಗಿಲ್ಲ. ಈಗ ಹೋಗಿ ನೋಡಿಕೊಂಡು, ಆ್ಯಂಡ್ ಲಾಸ್ಟಿಗೆ ದೇವರು ಕೂಡ ಕೈ ಮುಗಿಯೋಕ್ಕೆ ಹೇಳಿದ್ರು. ಸೊ ಕೈ ಮುಕ್ಕೊಂಡು ಹೊರಗಡೆ ಬಂದು ಸೂರ್ಯಂಗೂ ಕೈ ಮುಗ್ದು ನಾನೇ ಇಷ್ಟೊತ್ತನೇ ಬಂದಿದ್ದೀನಿ. ಇನ್ನಿರೋರು ತಾನೇ ಬರುತ್ತಾ ಶಿಫ್ಟ್ ಮಾಡಿ ನೀರನ್ನ ನೈಟ್ ಶಿಫ್ಟ್ ಇರ್ಬೋದು, ನಿದ್ದೆ ಮಾಡಿಲ್ಲ ಹಂಗೆ ಕರ್ಕೊಬರೋದು. ನಾನು ಹೇಳ್ಬೇಕು ನೀವು ಬನ್ನಿ ಮಧ್ಯಾಹ್ನ ನಿಧಾನ ಬರಲಿ ಅಂತ. ಕರ್ಕೊಬರೋರು ಯಾರು ಇದ್ದಿಲ್ಲ, ಇವ್ರು ಇದ್ದಿಲ್ವಾ? ನನ್ಗೆ 9 ಗಂಟೆಗೆ ಪೂಜೆ ಹಾಕಂತಿಲ್ಲ, ಬರೋದು ಪೂಜೆದ ಕೂತಿರ್ತಾನೆ, ಫೋನ್ ಮಾಡಿ. ಆ್ಯಂಡ್ ಫೈನಲಿ ಊಟಕ್ಕೆ ಕೂತ್ಕೊಂಡ್ವಿ. ಹೊರಗಡೆನೇ ಬಾಳೆ ಎಲೆ ತರಿಸಿದ್ವಿ. ಸೊ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ. ಪಾಪು ಆಟಾಡ್ತಾ ಇದ್ದಿದ್ದಕ್ಕೆ ನಾನು ಫಸ್ಟ್ ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಆ್ಯಂಡ್ ಬಡಿಸ್ತಾ ಇದ್ದಾರೆ. ಊಟಕ್ಕೆ ಬಂದುಬಿಟ್ಟು ಪಾಯಸ, ಪಲಾವು, ಮೊಸರು ಬಜ್ಜಿ, ಅನ್ನ, ತರಕಾರಿ ಸಾಂಬಾರು, ಮತ್ತು ರಸಮು, ಹಪ್ಪಳ, ಇಷ್ಟು ಐಟಮ್ಸ್ ಮಾಡಿಸಿದ್ವಿ ಊಟಕ್ಕೆ. ಸೊ ಒಂದು ರೌಂಡ್ ಊಟ ಎಲ್ಲ ಆಯಿತು. ಸಿಕ್ಕಾಪಟ್ಟೆ ಗಾಳಿ ಧೂಳೆಲ್ಲ ಬರ್ತಿತ್ತು, ಹಾಗಾಗಿ ಹೊರಗಡೆ ಊಟ ಮಾಡೋದು ಬೇಡ ಅಂತ ಬಂದವ್ರಿಗೆಲ್ಲ ಒಳಗಡೆ ಮಾಡಿಸೋಣ ಅಂತೇಳಿ ಮತ್ತೆ ಒಳಗಡೆ ಊಟಕ್ಕೆ ಹಾಕಿದ್ವಿ. ಆ್ಯಂಡ್ ಇವರೆಲ್ಲ ನನ್ನ ಹಸ್ಬೆಂಡ್ ರಿಲೇಟಿವ್ಸು, ಅವರು ಕೂಡ ಬಂದು ಹೊರಡ್ತಾಯಿದ್ರು. ಆ್ಯಂಡ್ ಅವ್ರನ್ನ ಕಳ್ಸೋಣ ಅಂತೇಳಿ ಹೋಗಿದ್ವಿ. ಆ್ಯಂಡ್ ಅವರು ಹೊರಟರು. ಗೈಸ್ ಅಳಿಸ್ನ ನಾವೇ ತಿಂತಾರಂತೆ ನೋಡಿ ಗೈಸ್. ಇದು ಚಾಕ್ಲೇಟ್ ಅಂತೆ ಗೈಸ್. ಸೊ ಈವ್ನಿಂಗ್ ಆಯಿತು, ಬಂದಿರೋರೆಲ್ಲ ಬಂದು ಹೊರಟರು. ಆ್ಯಂಡ್ ಇಲ್ಲಿ ಸ್ವಲ್ಪ ಗಿಫ್ಟ್ಸ್ನೆಲ್ಲ ನೋಡ್ತಾ ಇದ್ದಾರೆ. ಆ್ಯಂಡ್ ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡೋರನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಮಾಡೋ ಎಲ್ಲ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬೇಗ 500 ಸಬ್ಸ್ಕ್ರೈಬರ್ಸ್ ಆಗಲಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗುವ. ಬಾಯ್.